ಎಲ್ರಿಗೂ ನಮಸ್ಕಾರ ಕಣಣ್ಣ. ಏನಪ್ಪಾ ಇವ್ನು ಡೈಲಿ ಒಬ್ಬನೇ ಬರ್ತಾ ಇದ್ದ. ಇವತ್ತು ಪ್ರಾಬ್ಲಮ್ ಫಿಲ್ ಮಾಡ್ಕೊ ಬಂದ್ಬಿಟ್ಟು ಅವ್ನು 100% ನೋಡ್ತಾ ಇದ್ದೀರಾ. ಇವತ್ತು ಏನಪ್ಪಾ ಅಂದ್ರೆ ಬೆಳಗ್ಗೆನೆ ದುಡಿಯೋಕೆ ಹೋಗೋಣ ಅಂತ ನಾನು ಇವಯ್ಯ ಫಸ್ಟ್ ಫೋನು ಶೆಟ್ರೆ ಎಲ್ಲಿ ಹೋಗಿ ಅರ್ಥ ಉಂಟು ಮಾರ್ರೆ, ಆ ಕಡೆ ಒಂಚೂರು ಆ ಕಡೆ ಹೋಗಿ ಹೊಡಿರಿ ಅಣ್ಣ. ಶೆಟ್ರೆ ಇವತ್ತು ಘಟಕ ಓಪನ್ ಇದೆ ಗೊತ್ತಿಲ್ವಾ ಅಂತ ಹೇಳಿ ಬೆಂಗಳೂರು ಆಟೋ ಸೇನೆ ಆಫೀಸಿಗೆ ಬಂದಿದ್ದೀವಿ. ಬನ್ನಿ ಹೆಂಗೆ ನಡೀತಾ ಇತ್ತು ತೋರಿಸ್ತೀನಿ. ನೋಡ್ಗುರು, ನಮ್ಮ ಆಫೀಸ್ ಹತ್ರ ವಾರನೂ ರಾಜ್ಯೋತ್ಸವ ಮಾಡ್ತಾನೆ ಇರ್ತಾರೆ. ಘಟಕ ಓಪನ್ ಆಯ್ತದೆ. ಎಲ್ಲದಕ್ಕೂ ಕನ್ನಡ ರಾಜ್ಯೋತ್ಸವ ತರ ನೋಡ್ರಿ ಆಟೋಗಳೆಲ್ಲ ಹಿಂಗ್ ರೆಡಿ ಮಾಡ್ಬಿಟ್ಟು ಆಟೋಗಳಿಗೆಲ್ಲ ಫ್ಲಾಗ್ ಕಟ್ಕೊಂಡು ಏನೋ ಮ್ಯಾಕ್ಸ್ ನ ಕರ್ಸ್ಬಿಟ್ಟು ಒಂದ್ ಸನ್ಮಾನ ಮಾಡ್ಬಿಟ್ಟು ಕೊಡ ಕಾಸು ಕೊಟ್ಬಿಟ್ಟು ಅರ್ಧ ತಲೆ ಕಟ್ ಮಾಡಿಸ್ಕೊ ಬಂದಿದ್ಯಾ. ಸ್ಟೈಲ್ಗೆ ಮಾಡ್ಬಿಟ್ಟಿರೋದು. ಇದು ನಮ್ಮ ಬೆಂಗಳೂರು ಆಟೋ ಸೇನೆ ವತಿಯಿಂದ ಹೊಸ ಘಟಕ ಓಪನ್ ಆಗ್ತಾ ಇದೆ. ಇವರು ನಮ್ಗೆಲ್ಲರಿಗೂ ಅಧ್ಯಕ್ಷರು ಇವರು ನಮ್ ಸಂಘಟನೆ ರಾಜ್ಯ ಅಧ್ಯಕ್ಷರು. ನಿನ್ ಮದ್ವೆ ಕಾಟ ತಾಳಕ್ ಆಗ್ತಲ್ಲ, ಜಲ್ದಿ ಮದ್ವೆ ಮಾಡ್ಕೊಂಡ್ಬಿಡೋಣ. ನಮ್ಮ ಅಧ್ಯಕ್ಷರು ಎಲ್ಲರಿಗೂ ಸನ್ಮಾನ ಮಾಡ್ತಾರೆ. ಎಲ್ಲರೂ ಸೇರ್ಕೊಂಡು ಇವತ್ತು ಅಧ್ಯಕ್ಷರಿಗೆ ಸನ್ಮಾನ. ಬಹಳ ಜನ ಕೇಳ್ತಾ ಇದ್ದಾರೆ ಅಣ್ಣ, ನೀನ್ ಕ್ಯಾಪ್ ತೆಗೆದ್ಬಿಟ್ಟು ವಿಡಿಯೋ ಮಾಡು, ಕ್ಯಾಪ್ ತೆಗೆದ್ಬಿಟ್ಟು ಒಂದ್ಸರಿ ತೋರ್ಸು ಅಂತ. ನಮ್ಮ ಅಧ್ಯಕ್ಷರು ಮುಂದೆನೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಚಂದ್ರ ಘಟಕದ ಅಧ್ಯಕ್ಷರು ನಮ್ಮ ಬೆಂಗಳೂರು ಆಟೋ ಸೇನೆ ಮಂಜಣ್ಣ. ಪಾರ್ಟಿ ಕೊಡ್ತೀನಿ ಅಂದ್ರು. ಇವರು ನಮ್ ಗೌಡ್ರು ಗೊತ್ತಲ್ವಾ, ದುರ್ಗೇಗೌಡ್ರು. ನಮ್ ದುರ್ಗೇಗೌಡ್ರು ಅಣ್ಣ ಒಂದ್ ಸ್ವಲ್ಪ ಭಯ ಇರ್ಲಿ, ಕೆಲವರ ಮೇಲೆ ಸ್ವಲ್ಪ ಕರುಣೆ ಇರ್ಲಿ ಆಯ್ತಾ. ತರಾಟೆಗೆ ತಗೋಬೇಡಿ ಹಂಗೆ. ನೋಡ್ರಿ ಕಟ್ಟಿಂಗು ಶೇವಿಂಗು ಬೇರೆ ತರ ಸೂಪರ್ ಅಣ್ಣ. ಅಧ್ಯಕ್ಷರು ಇದು. ಯಾಕಂದ್ರೆ ಚೇತನ್ ಅಣ್ಣ ಕ್ಲೋಸ್ ಫ್ರೆಂಡ್ ಇವರೆಲ್ಲ. ಇವರಿಬ್ರು ಅಧ್ಯಕ್ಷರು. ಹಾ, ಊಟ ಮಾಡ್ಕೊಂಡೇ ಜಾಲಿ ಮಾಡ್ತಾ ಇರೋದು. ಇಮ್ಮಡಿ ಪುಲಿಕೇಶಿ ಮಹಾರಾಜರ ಇಬ್ಬರು ನಮ್ಮ ಅಧ್ಯಕ್ಷರೇ ಎಲ್ಲಾರ್ಗು ಹಂಚ್ತವ್ರೆ. ಬ್ರೋ ಬೆಳಗಾವಿ ರಾಯಣ್ಣ ಪೇಜ್ ಅವ್ರೆ 5,000 ಕಳಿಸಿದ್ರಿ. ಇದೇ ತಿಂಗಳು 29ನೇ ತಾರೀಕು ಆಲ್ಮೋಸ್ಟ್ 5,000 ಗಾಡಿಗಳಿಗೂ ಆ ಸ್ಟಿಕ್ಕರ್ ಪಕ್ಕಾ ಫಿಲ್ ಆಗ್ಬಿಡುತ್ತೆ 100%. MR ಮ್ಯಾಕ್ಸ್ ಅಲಿಯಾಸ್ ಪುನೀತ್ ರಾಜ್ಕುಮಾರ್ ಅಲ್ಲ, ಜಸ್ಟ್ ಪುನೀತ್ ಅಷ್ಟೇ ಬ್ರೋ. ಪುನೀತ್ ರಾಜ್ಕುಮಾರ್ ಯಾರು ಚಾನ್ಸೇ ಇಲ್ಲ. ಇವಾಗ ಈ ತರ ಗಾಡಿಗಳಿಗೆ ನಮ್ಮ ಆಟೋ ಚಾಲಕರು ಬಿಟ್ರೆ ಬೇರೆಯವರು ಯಾರನ್ನ ಈ ತರ ಇಡೀ ಗಾಡಿನೇ ಕನ್ನಡಮಯವನ್ನಾಗಿ ಮಾಡೋದನ್ನ ನೋಡಿದ್ಯಾ? ಎಲ್ಲೂ ನೋಡಿಲ್ಲ ಬ್ರೋ. ಅದು ಈ ತರ ಇದೆಲ್ಲ ಇನ್ವೆಸ್ಟ್ ಮಾಡಿ ಖರ್ಚು ಮಾಡಿ ಅದಕ್ಕೆ ಅಂತಾನೆ ನವೆಂಬರ್ ತಿಂಗಳಲ್ಲಿ ಅದು ಖರ್ಚು ಮಾಡೋದೊಂದು ಸೈಡಲ್ಲಿ ಹೋಗ್ಲಿ, ಅದ್ ಬಿಟ್ಟಾಕೋ ಅದಕ್ಕೇನು ಅದು ಪ್ಯಾಕೆಟ್ ಒಂದು 50, ಅದು ಫ್ಲಾಗ್ ಒಂದು ಎಲ್ಲ ಸೇರಿ ಒಂದು 300 ರೂಪಾಯಿನೇ ಆಯ್ತು ಅಂತ ಇಟ್ಕೊಳಮ್ಮ. ಆದ್ರೆ ಇಡೀ ಗಾಡಿನೇ ಈ ತರ ಫುಲ್ಲು ಅಣ್ಣ. ನೀನ್ ಬಂದ್ಬಿಡೋಣ ಮುಂದೆ ಅಣ್ಣ, ನೀನ್ ಇಲ್ಲಿ ಮುಂದೆ ಬರೋಣ. ವಾ, ಎಲ್ಲಿಂದ ಓಡಿಸ್ಕೊಂಡ್ ಬಂದಣ್ಣ ಹಂಗೆ? ಬೆಂಗಳೂರಾಗ ಓಡಿಸ್ತಾರೆ. ಅಲ್ಲಣ್ಣ, ಇದನ್ನ ಈ ತರ ಡೆಕೋರೇಷನ್ ಆಫೀಸ್ ಹತ್ರನೇ ಮಾಡಿದ್ದ ಇಲ್ಲ ಮನೆ ಹತ್ರ ಮಾಡ್ಕೊಂಡು ತಗೊಬಂದ್ರ? ಮನೆ ಹತ್ರ ಮಾಡ್ಕೊಂಡು ಆಫೀಸ್ ಹತ್ರ ತಗೊಂಡ್ಬಂದಿನ. ಮನೆ ಹತ್ರ ಮಾಡ್ಕೊಂಡು ಈ ಕರ್ನಾಟಕ ಅನ್ನೋ ಗ್ಯಾಪ್ ಅಲ್ಲೇ ರೋಡ್ ನ ನೋಡ್ಕೊಂಡು ಓಡಿಸ್ಕೊಂಡ್ ಬಂದಿರೋದು. ಸೂಪರ್. ಜೈ ಆಟೋ ಡ್ರೈವರ್. ಇಮ್ಮಡಿ ಪುಲಿಕೇಶಿ. ಇದಕ್ಕೆಲ್ಲ ನೋಡ್ರಿ ನಮ್ಮ ಅಧ್ಯಕ್ಷರೇ ಮಾಡ್ಕೊಂಡ್ ಬಂದ್ಬಿಡಪ್ಪ ಗಾಡಿಗಳನ್ನ ಅಂತ ಹೇಳ್ಬಿಡ್ತಾರೆ. ಅಲ್ಲಿ 2 ಗಾಡಿಗಳಿದಾವೆ. ಇದಕ್ಕೂ ಮಾಡವ್ರೆ. ಓಕೆ, ಎಲ್ಲದಕ್ಕೂ ಮಾಡಿಸ್ಕೊಂಡ್ ಬಂದವ್ರೆ. ಫೋಟೋ ತೆಗ್ದಿರ್ತೀನಿ ಅಣ್ಣ, ಶೇರ್ ಮಾಡ್ತಾರೆ. ಹಿಂಗ್ ರಿಮೂವ್ ಮಾಡ್ಬೇಕು ಅಣ್ಣ. ಆ ಕಡೆನೆ ಹಾಕ್ಬೇಕಿದು. ಈ ಸೈಡ್ ಬರಲ್ಲ, ಆ ಸೈಡ್ ಹಾಕ್ಬೇಕು. ಡ್ರೈವಿಂಗ್ಗೆ ಬನ್ನಿ, ಹಂಗೆ ಇರ್ಕೊಂಡು ಇಲ್ಲಿ ಹಾಕ್ರಿ. ಇಲ್ಲಿ ಬರಬೇಕು. ಇಲ್ಲಿ ಅಲ್ಲಿ ಬಂದ್ರೆ ಕರೆಕ್ಟ್ ಆಗಿರುತ್ತೆ, ಸಕಲ ಕಾಣಿಸ್ತದೆ. ಹಾಕಿ ಕರೆಕ್ಟ್ ಆಗೈತೆ. ಹಾಕಿ ಎಲ್ಲ ಚಪ್ಪಲಿ ಎತ್ಕೋ. ಓಕೆ, ಹಿಂದೆ ಒಂದು ಮುಂದೆ ಒಂದು. ಇಮ್ಮಡಿ ಪುಲಿಕೇಶಿ ಮಹಾರಾಜರಿಗೆ ನೋಡ್ಕೊಂಡು ಹಾಕಿ. ಅದು ಯಾವ ಕಡೆ ಇದು ನೋಡ್ರಿ. ಈ ಕಡೆ ಈ ಕಡೆ ಬರ್ಬೇಕು. ಒಂದು ನಿಮಿಷ ಸ್ಟಾಪ್ ಮಾಡಿರು. ಅಲ್ಲ ಏನಿಲ್ಲ,
ಬಿಟ್ಬಿಟ್ರಾ? ಹೌದಾ? ಇವ್ರು ಮಾಡಿಲ್ಲ ಅಂದ್ರೆ ಇನ್ನೊಂದು ಓಕೆ ಇಲ್ಲಿ ನನಗೆ ಇವ್ರದ್ದು ಮತ್ತೆ ಎರಡು ವಿಡಿಯೋ ಮಾಡ್ತೀನಿ ನೋಡ್ರಿ ಇದು ಹಿಂದ್ಗಡೆ. ಓಕೆ ಅಣ್ಣ ಓನರು. ಓಕೆ ನೋಡ್ರಿ ಇಮ್ಮಡಿ ಪುಲಿಕೇಶಿ ಮಹಾರಾಜರಿಗೆ ನಮ್ಮವ್ರದ್ದು ನಮ್ದನ್ನ ಮೇಲೆ ತರಬೇಕು ಯಾವತ್ತಿದ್ರು ಅಲ್ವಣ್ಣ. 100% ಇಮ್ಮಡಿ ಪುಲಿಕೇಶಿ ಮಹಾರಾಜರಿಗೆ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ತೋರಿಸ್ಬೇಕು. ಅವರ ಇತಿಹಾಸನ ತಿಳಿದವ್ರು ಎಷ್ಟು ಜನ ಇದ್ದಾರೆ ಅನ್ನೋದು. ಮುಂದೆ ಬನ್ನಿ ಅಣ್ಣ. ಇದೋ ಮುಂದ್ಗಡೆ ಒಂದು ಹಿಂದ್ಗಡೆ ಒಂದು 2 ಹಾಕಿದಿರಿ ನಮ್ಮ ಶಿಫ್ಟ್ ಕಾರ್ಗ. ಇನ್ನೂ ಬೇಜಾನವೆ, ಇನ್ನೂ ಒಳಗಡೆ ಬಾಕ್ಸಲ್ಲೆಲ್ಲ ಇದಾವೆ, ಹಾಕ್ಬೇಕು. ಓಕೆ ಇಮ್ಮಡಿ ಪುಲಿಕೇಶಿ ಮಹಾರಾಜರಿಗೆ ದೇವಾಗಲಿ. ನಮ್ಮ ಚೇತನಣ್ಣ ನಮ್ಮ ಬೆಂಗಳೂರು ಆಟೋ ಸೇನೆ ಆಫೀಸ್ ಪಕ್ಕದಲ್ಲೇ ಬುಕ್ಸ್ ಗಲ್ಲಿ ಅಂತ ಒಂದು ಬುಕ್ ಸ್ಟೋರ್ ಇದೆ. ಅದರಲ್ಲಿ ನನಗೆ ಶೆಟ್ರೆ ದಿನ ಓದಿ ಇದು ರಾಬಿನ್ ಶರ್ಮಾ, ನೀನು ಸತ್ತರೆ ಅಳುವವರು ಯಾರು, ನಿಮ್ಮವ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ನಮ್ಮವ್ರು ಯಾರು ನಿಮ್ಮವ್ರು ಯಾರು ಅನ್ನೋದು ನಿಮಗೆ ಭಾಳ ತಿಳ್ಕೋಬೇಕಾಗಿದೆ. ಯಾಕಂದರೆ ಯಾರನ್ನೇ ಇಲ್ಲಿ ಸಿಂಪಲಾಗಿ ನಂಬಿಡ್ತೀರಾ ಅನ್ನೋ ಮಾತೇನೋ ಇದು ಗೊತ್ತಿಲ್ಲ, ನೋಡುವ. ಓಕೆ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಓದ್ತೀನಿ ಅಣ್ಣ ಫುಲ್ಲಾಗಿ. ಮೇಡಮ್ ಒಂದು ಬುಕ್ ಮಾರ್ಕ್ ಬೇರೆ ಕೊಟ್ಟಿದ್ದಾರೆ. ಮಾತಾಡ್ತೀವಿ ಗೊತ್ತಾ, ಅದ್ರ ಒಂದು ವೈಬೇ ಚೇಂಜ್ ಆಗುತ್ತೆ ಬುಕ್ ಓದಿದ್ರೆ. ಪಕ್ಕಣ ಇದು ಡೈಲಿ ಗಾಡೀಲಿ ಹಾಕೊಂಡಿರ್ತೀನಿ. ಡೈಲಿ ಆದಷ್ಟು ಒಂದು 3-4 ಪೇಜನ ಓದೋಕೆ ಟ್ರೈ ಮಾಡ್ತೀನಿ. ಇಡೋಕ್ಕೆ ಅಂತ ಪೆನ್ ಕೇಳಿದೆ, ನಮ್ಮ ಅಧ್ಯಕ್ಷರು ಹೊಸದೇ ಬಂದ್ಬಿಟ್ರು. ಅವಮ್ಮ ಒಂದು ಗುಡ್ ವೈಬ್ಸ್ ಅಂತ ಬುಕ್ ಮಾರ್ಕರ್, ಅಂದರೆ ಬುಕ್ಕು ಎಲ್ಲಿಗೆ ಓಪನ್ ಆಗ್ತದೆ ಅಂತ ಅದನ್ನು ಕೊಟ್ಟಿದ್ದಾರೆ. ಮ್ಯಾಕ್ಸೋ ಬುಕ್ ಓದು ಅಂದರೆ ಇಲ್ಲ ನಾನು ಅದೆಲ್ಲ ಓದೋದಿಲ್ಲ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ಕೊಂಡಿರ್ತೀನಿ. ನಾವು ಅದ್ರ ಜೊತೆಲೆ ಇದನ್ನು ಮಾಡ್ತೀವಪ್ಪ. ಪ್ರೋಗ್ರಾಮ್ ಆಗಿ 4 ಅವರ್ ಆಯಿತು. ವಯ್ಯ ಪಾಪ ಬಂದು ಗಿಂಟ್ನೆಲ್ಲ ಕಿತ್ಕೊಂಡು ರೋಡ್ನೇ ಇಷ್ಟು ವಾಶ್ ಔಟ್ ಮಾಡ್ಬಿಟ್ರು. ಆದ್ರೂ ನೀವೆಲ್ಲ ತುಂಬ ದೊಡ್ಡ ಜನೇಶರ್ ರೀ, ಬಂದೂಕ್ ಇಟ್ಕೊಂಡು ಮಾತಾಡೋದು. ನಿಮ್ಮ ಹತ್ರ ಎಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ, ನೀವು ಕ್ಯಾಮ್ರಾ ಇಟ್ಕೊಂಡು ಮಾತಾಡೋರು. ಬಂದೂಕಿಗಿಂತ ತುಂಬ ಡೇಂಜರ್ ಅಂದರೆ ಕ್ಯಾಮೆರಾಮ್ಯಾನ್. ಅವನ ಅಜ್ಜಿ ಎಂತ ಸಾವ ಎಂತದ ಶೂಟ್ ಮಾಡ್ಬೇಕಾ? ಸಂಜು ಏನು ಅಂತ ಅವನಂದ್ರೆ ಮನೆಗೆ ಹೋಗೋಣ ನಡಿ ಸಂಜು ಅಂದ್ರೆ, ಮನೆಗೆ ಹೋದ್ರೆ ಏನೈತಣ್ಣ ಅದೇ ಮಕ್ಕಳು ಅದೇ ಒಂದ್ ಸಾಂಗ್ ಇದೆಯಲ್ಲ ಇವ್ರಿಗೆ ಹಂಗಾರ ಇವಾಗ ಐಸ್ಪುರ್ಯ ರೈ ಬೇಕು, ಐಸ್ಪುರ್ಯ ರೈ. ನಿನ್ನೆ ಒಂದು ತುಂಬಾ ಒಳ್ಳೆ ಅದ್ಭುತ ವಿಡಿಯೋ ತೆಗೆದವ್ರೆ, ಒಳ್ಳೆ ಕಸ್ಟಮರ್ ಸಿಕ್ಕಿದವ್ರೆ ಇವರಿಗೆ. ಅದು ಯಾರಿಗ ನಮ್ಮ ಪುನಿ ಅಣ್ಣ ಒಂದು ಡೈಲಾಗ್ ಹೊಡೆದು ಬಿಡವ ನಮ್ಮ ಗಾಡಿ ಮುಂದ್ಗಡೆ ಅಂತ ಅಂದ. ಸರಿ ಹೊಡೆದು ಬಿಡಪ್ಪ ಅಂದೆ. MR Max 97 ಅನ್ನೋ ಒಂದು ಐಡಿಲಿ ಪೋಸ್ಟ್ ಆಗಿದೆ ವಿಡಿಯೋ. ಭಾನುವಾಚಿ ಅಂತೇಳಿ ಅದು ಕಿಚಾ ಬಾಸ್ದು ಉಸಿರೇ ಉಸಿರೇ ಸಾಂಗಿಗೆ. ಅಣ್ಣ ನನಗೆ ಜೀವನದಲ್ಲಿ ಆ ಥರ ಒಂದು ಇನ್ಸಿಡೆಂಟೇ ಆಗಿಲ್ವಲ್ಲಪ್ಪ, ನನಗೇನು ಈ ಥರ ಡೈಲಾಗ್ ಕೊಟ್ಬಿಟ್ಟೆ ಅಂದಿರೋದು. ನಾನು ಲೈಫಲ್ಲಿ ಆ ಥರ ಘಟನೆ ನಡೆದಿಲ್ಲ. ಅಣ್ಣ ವಾಯ್ಸ್ ಓವರ್ ಕೊಡು ಅಂದ್ರೆ ಯಾವ ಥರ ಕೊಟ್ಟಿದ್ದಾರೆ. ನಾನು ಇವಾಗ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಅಣ್ಣ ನನ್ನ ಲೈಫಲ್ಲಿ ಆ ಥರ ಒಂದು ಘಟನೆನೇ ಆಗಿಲ್ಲ ಅಣ್ಣ. ಬಟ್ ನನ್ನ ಲೈಫಲ್ಲಿ ಆಗಿದೆಯಲ್ಲ ಅಣ್ಣ, ನನ್ನನ್ನು ಮಿರರ್ ಥರ ಯೂಸ್ ಮಾಡ್ಬಿಟ್ಟು ಪಕ್ಕ ಹೋಯ್ತೀರಾ, ನಮ್ಮನ್ನ ಬಿಟ್ಬಿಟ್ಟು ಹೋಯ್ತೀರಾ? ಮತ್ತೆ ಅವಾಗಲೇ ನಾನು ಹೋಯ್ತೀನಿ ಅಂದ್ರೆ ಮೊತ್ತ ತಕ ಬರಲ್ಲ ಅಂದೆ. ನೀವೆಂತೀರಾ? ಏನು ಬೇಡ ಅಣ್ಣ, ಹೋಗ್ಬಿಡವ. ಸಿಗುವ ಅಣ್ಣ ಮತ್ತೆ ಸಿಗುವ, ಪದೇ ಪದೇ ಹೋಗೋಣ. ಸಿದ್ದಾಬಾಜಿ ಜಾತ್ರೆಗೆ ಆದಷ್ಟು ಹೋಗಕ್ಕೆ ಟ್ರೈ ಮಾಡು. ನಾನಂತೂ 100% ಹೋಯ್ತೀನಿ. ನಾನು ಬರ್ತೀನಿ. ಓಕೆ, ಹುಡುಗರು ಬರ್ತಾರೆ. ಓಕೆ, ಚೇತನ ಕರ್ಕೊಂಡು. ಓಕೆ ಓಕೆ ಬಾಯ್. ಏನಣ್ಣ ರಾಯಣ್ಣ ಪೇಜ್ದು ಸ್ಟಿಕ್ಕರ್ ಅಂಗಡಿಲೆಲ್ಲ ಒಳಗೆ ಮಾಡ್ಬಿಟ್ವಲ್ಲ ಅಯ್ಯ ಅಣ್ಣ ನೀನ್ ಬೆಂಕಿ ಅಣ್ಣ, ನೀನು ಫ್ರಿಜ್ ಗಂಟಿಸ್ತೀನಿ ಅಂದಲ್ಲ ಇನ್ನು. ಅಲ್ಲೈತೆ ಅಲ್ಲಿ ನೋಡ್ರಿ. ಇಮ್ಮಡಿ ಪುಲಿಕೇಶಿ ಮಹಾರಾಜರಿಗೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಬೆಂಗಳೂರಲ್ಲಿ ಅಲ್ವಾ? ಅದ್ರಲ್ಲಿ ನಮ್ಮ ಅಧ್ಯಕ್ಷರು ಅವರು ಒಬ್ರು ಅಲ್ಲ ನಾನೇ ನೋಡಿಲ್ಲ. ನಾನು ಒಬ್ರು, ಇವನು ಒಬ್ರು, ನಮ್ಮ ಪುನಿ ಇವರು ಒಬ್ರು. ಆಯ್ತಣ್ಣ ಆಫೀಸ್ ಮುಗಿಯೋ ಗಂಟನೂ ಇಲ್ಲೇ ಇಟ್ಕೊಂಡ್ಬಿಟ್ರಿ. ನೀವಿದ್ರು ಒಂಥರ ಖುಷಿ, ಅದು ನೀವಿದ್ರು ಒಂಥರ ಖುಷಿ ನಮ್ಗೆ. ಸರಿ ಹೋಗೋಣ ಇವತ್ತು. ಬಾಯ್, ಮತ್ತೆ ಸಿಗೋಣ ಆದಷ್ಟು ಬೇಗ ಕಾರ್ಯಕ್ರಮದಲ್ಲಿ. ಓಕೆ ಅಣ್ಣ. ಅಣ್ಣ ಬಾಯ್ ಅಣ್ಣ. ನೀನ್ ಏನೇನೋ ಆಸೆ ತೋರಿಸ್ಬಿಟ್ಟು ಓಕೆ. ಇವತ್ತು ಡ್ಯೂಟಿನೂ ಇಲ್ಲ ಏನೂ ಇಲ್ಲ, ಆಫೀಸ್ ಹತ್ರನೇ ಮುಗ್ದೋಯ್ತು ಎಲ್ಲಾನು. ಇವ್ರು ತಿರ್ಗಾ ಇನ್ನೂ ಎಲ್ಲೋ ಕರೀತಾವ್ರ, ನಾನು ಹೋಗೋ ಪರಿಸ್ಥಿತಿ ಅಂತೂ ಇಲ್ಲ. ಅಣ್ಣ ಬರ್ಲ ಅಣ್ಣ, ಬಾಯ್ ಬಾಯ್. ಮೀಟರ್ ಬೇಕು, ಮೀಟರ್. ಆಫೀಸಿಂದ ಹಂಗೆ ಒಂದು ಮೆಜೆಸ್ಟಿಕ್ ಬಾಡಿಗೆ ಬಿತ್ತು, ಆಗ್ತಾ ಬಂದೆ. ಈ ಟೈಮಲ್ಲಿ ನಮ್ಮ ಮೆಜೆಸ್ಟಿಕ್ ಫುಲ್ಲು ಬಿಜಿ ಅನ್ಕೊಂಬಿಡಿ. ಫುಲ್ ಬಿಜಿ. ಆದ್ರೆ 1 ಅವರ್ ಕಾಯ್ದ್ರು ಇಂದ್ರಾನಗರ್ ಕಡೆ ಮಾತ್ರ ಬಾಡಿಗೆ ಬೀಳಲ್ಲ. ಹೆಂಗೈತೆ ನೋಡ್ರಿ.
ಅರ್ಜೆಂಟಾಗಿ ಇಂದಿರಾನಗರ ಹೋಗ್ಬೇಕು. ಏನು ಮಾಡವ ಬ್ರೋ, ಇಷ್ಟೊತ್ತಲ್ಲಿ ನಮ್ಮ ಮೆಜೆಸ್ಟಿಕಲ್ಲಿ 2 ವೀಲರ್ಗಳು ಕಡಿಮೆ, ಬಸ್ಗಳೇ ಜಾಸ್ತಿ. ಲಿಬಿ 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 ಅಂತ ಇರ್ತವೆ. ಇಲ್ಲಿ ನೋಡ್ರಿ, ಸಾಯಂಕಾಲ ಎಲ್ಲ ಇಲ್ಲನ ಸ್ವಲ್ಪ ಪರವಾಗಿಲ್ಲ. ಆ ಕಡೆ ಇದರಿಂದ ಆ ಕಡೆ KSRTC ಸ್ಟ್ಯಾಂಡ್ ಐತೆ. ಓಕೆ, ಅದನ್ನೆಲ್ಲ ನೋಡೋಕ್ಕೆ ಆಗಲ್ಲ. ಫುಲ್ ಎಲ್ಲಂದ್ರೆ ಅಲ್ಲಿ ಬಸ್ಸುಗಳು ಇದೆ. ಇಲ್ಲೆಲ್ಲ ಬಸ್ಸುಗಳು ಫುಲ್ ಪಾರ್ಕಿಂಗು. ಅದು ಈ ಕಡೆ ಬಸ್ಸುಗಳು ಫುಲ್, ಈ ಕಡೆ ಲೈನ್ ಅಂತೂ ಫುಲ್ಲು ಬರೀ ಬಸ್ಸುಗಳೇ. ಓಕೆ ಬ್ರೋ, ಮೆಜೆಸ್ಟಿಕಲ್ಲಿ 1 ಅವರ್ ಕಾಯ್ದು ಸಾಕಾಗೋಯ್ತು. ಬಾಡಿಗೆನೇ ಇಲ್ಲ, ಖಾಲಿ ಹೋಯ್ತಾ ಇದ್ದೀವಿ ಮನೆ ಕಡೆ. 9 ಗಂಟೆ ಆಯ್ತು, ಇನ್ನೇನು ಬರಲ್ಲ ಬಾಡಿಗೆ. ಹಿಂಗಾಗ್ಬಿಟ್ಟೈತೆ ನೋಡ್ರಿ ಹಣೆ ಬರ. ಹೆಂಗೈತೆ ಕಾರ್ಪೊರೇಷನ್ ಸರ್ಕಲ್ ಫುಲ್ ಮಿಂಚಿಂಗು. ಓಕೆ, ಗುಡ್ ನೈಟ್, ಬಾಯ್. ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ. ಮನೆಗೆ ಹೋಗ್ತೀನಿ.